ಇದೇ ತಿಂಗಳು 13ನೇ ತಾರೀಕು ಉತ್ತರ ಪ್ರದೇಶದ ಪ್ರಯಾಗರಾಜ್ದಲ್ಲಿ ಮಹಾಕುಂಭಮೇಳ ಸ್ಟಾರ್ಟ್ ಆಗಿದೆ. ಇದೇ ರೀತಿ ಪ್ರತಿ ವರ್ಷ 3 ವರ್ಷಕ್ಕೊಂದ್ಸತಿ ಹಾಗೆ 6 ವರ್ಷಕ್ಕೊಂದ್ಸತಿ ನಡೆಯೋ ಕುಂಭಮೇಳ, ಹಾಗೆ 12 ವರ್ಷಕ್ಕೆ, ಹಾಗೆ 144 ವರ್ಷಕ್ಕೆ ಒಂದ್ಸರಿ ನಡೆಯುವಂತ ಕುಂಭಮೇಳಗಳು ಆಚರಣೆಯಲ್ಲಿವೆ. ಈ ಕುಂಭಮೇಳಗಳು ನಮ್ಮ ಹಿಂದೂಸ್ಗೆ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಆಚರಿಸುವಂತಹ ಒಂದು ದೊಡ್ಡ ಇವೆಂಟ್. ಈ ಕುಂಭಮೇಳವನ್ನ ಏಕೆ ಆಚರಿಸ್ತಾರೆ, ಹಾಗೆ ಈ ಕುಂಭಮೇಳವನ್ನ ಎಲ್ಲೆಲ್ಲಿ ಆಚರಿಸ್ತಾರೆ, ಇದರ ಇಂಪಾರ್ಟೆನ್ಸ್ ಏನು, ಹಾಗೇನೆ ಇದನ್ನ ಯಾರ್ಯಾರು ಆಚರಿಸ್ತಾರೆ, ಫೈನಲಿ ಈ ಕುಂಭಮೇಳದಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮೊದಲನೇದಾಗಿ ಆರಿಜಿನ್ ಆಫ್ ಕುಂಭಮೇಳ. ನಮ್ಗೆಲ್ಲ ತಿಳಿದಿರೋ ಹಾಗೆ ಈ ಕುಂಭಮೇಳಕ್ಕೆ ಅಘೋರಾಸು ಹಾಗೆ ನಾಗಸಾಧುಗಳು ಸೇರ್ತಾರೆ ಅಂತ ಗೊತ್ತು. ಆದರೆ ಈ ಕುಂಭಮೇಳದ ಒರಿಜಿನ್ ಎಲ್ಲಿಂದ ಬಂತು ಅನ್ನೋದು ಈಗ ನೋಡೋಣ. ತುಂಬಾ ಜನಕ್ಕೆ ಆಲ್ರೆಡಿ ಕ್ಷೀರಸಾಗರ ಮಥನದ ಬಗ್ಗೆ ತಿಳಿದೇ ಇರುತ್ತೆ. ಇದು ಸ್ಟಾರ್ಟ್ ಆಗೋ ಕಾರಣ ಅಂದ್ರೆ ಇಬ್ಬರು ವ್ಯಕ್ತಿಗಳು, ಒಂದು ದೂರ್ವಾಸ ಮುನಿ, ಹಾಗೆ ಇನ್ನು ದೇವರಾಜನಾದ ಇಂದ್ರ. ದೂರ್ವಾಸ ಮುನಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ, ಹಾಗೆ ಆ ಕೋಪದಿಂದ ತುಂಬಾ ಜನಕ್ಕೆ ಶಾಪವನ್ನು ಸಹ ನೀಡ್ತಾ ಇರ್ತಾರೆ. ಒಮ್ಮೆ ದೂರ್ವಾಸ ಮುನಿಗಳು ತನ್ನ ಶಿಷ್ಯರೊಂದಿಗೆ ಶಿವನನ್ನ ಭೇಟಿಯಾಗಲು ಕೈಲಾಸದತ್ತ ಪ್ರಯಾಣ ನಡೆಸ್ತಾರೆ. ದಾರಿ ಮಧ್ಯದಲ್ಲಿ ದೂರ್ವಾಸ ಮುನಿಗಳಿಗೆ ದೇವರಾಜನಾದ ಇಂದ್ರನು ಎದುರಾಗುತ್ತಾನೆ. ಇಂದ್ರನು ದೂರ್ವಾಸ ಮುನಿಗಳಿಗೆ ಮತ್ತು ಅವರ ಶಿಷ್ಯರಿಗೆ ನಮಸ್ಕರಿಸುತ್ತಾನೆ. ದೂರ್ವಾಸ ಮುನಿಗಳು ಇಂದ್ರನಿಗೆ ಆಶೀರ್ವದಿಸಿ ಪ್ರೀತಿಯಿಂದ ದೈವ ಪ್ರಸಾದವಾದ ಒಂದು ಹೂವಿನ ಹಾರವನ್ನು ದೇವೇಂದ್ರನಿಗೆ ಅರ್ಪಿಸ್ತಾರೆ. ದೇವೇಂದ್ರನು ಹೆಮ್ಮೆಯಿಂದ ಬೀಗುತ್ತಾ ಆ ಹೂವಿನ ಹಾರವನ್ನು ತನ್ನ ಐರಾವತದ ಸೊಂಡಿಲಿನ ಮೇಲೆ ಇಡ್ತಾನೆ. ಆ ಹೂವಿನ ಹಾರದಿಂದ ಹೊರಹೊಮ್ಮುತ್ತಿದ್ದ ಸುವಾಸನೆಯಿಂದ ಕಿರಿಕಿರಿ ಉಂಟಾಗಿ ಆನೆಯು ತನ್ನ ಸೊಂಡಿಲಿನಿಂದ ಹೂವಿನ ಹಾರವನ್ನು ನೆಲಕ್ಕೆ ಹಾಕುತ್ತೆ. ಇದರಿಂದ ಕೋಪಗೊಂಡ ದೂರ್ವಾಸ ಮುನಿಗಳು ಇಂದ್ರನು ತನಗೆ ಅವಮಾನ ಮಾಡಿದನೆಂದು ತಿಳಿದು ಇಂದ್ರ ಸೇರಿದಂತೆ ದೇವಲೋಕದಲ್ಲಿರುವ ಎಲ್ಲಾ ದೇವತೆಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳು ಹಾಗೂ ವರಗಳನ್ನು ಕಳೆದುಕೊಂಡು ಶಾಪಗ್ರಸ್ತರಾಗಲಿ ಅಂತ ಶಾಪವನ್ನು ನೀಡ್ತಾರೆ. ದೂರ್ವಾಸ ಮುನಿಗಳಿಂದ ಶಾಪಕ್ಕೊಳಗಾಗಿ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕಳೆದುಕೊಂಡ ಇಂದ್ರ ಮತ್ತು ದೇವಾನುದೇವತೆಗಳ ಬಗ್ಗೆ ತಿಳಿದುಕೊಂಡ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡಿ ದೇವತೆಗಳನ್ನು ಸೋಲಿಸಿ ತಮ್ಮ ಪ್ರಾಬಲ್ಯವನ್ನು ದೇವಲೋಕದಲ್ಲಿ ಮೆರೆಯಲಾರಂಭಿಸುತ್ತಾರೆ. ನಂತರ ದೇವೇಂದ್ರನು ಸೇರಿದಂತೆ ಬೃಹಸ್ಪತಿ ಮತ್ತು ಇತರ ದೇವತೆಗಳು ಬ್ರಹ್ಮನನ್ನು ಭೇಟಿ ಮಾಡಿ ನಡೆದ ಘಟನೆಗಳನ್ನು ತಿಳಿಸ್ತಾರೆ. ಬ್ರಹ್ಮದೇವನು ಈ ತೊಂದರೆಯ ಪರಿಷ್ಕಾರಕ್ಕಾಗಿ ಮಹಾವಿಷ್ಣುವಿನ ಮೊರೆ ಹೋಗಲು ಸೂಚಿಸುತ್ತಾರೆ. ನಂತರ ಇಂದ್ರ ಮತ್ತು ಇತರ ದೇವತೆಗಳು ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಷ್ಣು ಇದ್ದಲಿಗೆ ಬರ್ತಾರೆ. ಈಗಾಗಲೇ ಎಲ್ಲಾ ವಿಷಯಗಳನ್ನು ತಿಳಿದಿದ್ದ ವಿಷ್ಣು ದೇವತೆಗಳಿಗೆ ತಮ್ಮ ಶಕ್ತಿಯನ್ನು ಹಿಂಪಡೆದು ಅಮೃತವನ್ನು ಕುಡಿದು ರಾಕ್ಷಸರಿಂದ ಹೇಗೆ ತಮ್ಮನ್ನ ಕಾಪಾಡಿಕೊಳ್ಬೇಕು ಅಂತೇಳಿ ಉಪಾಯವನ್ನ ನೀಡ್ತಾನೆ. ನೀವು ರಾಕ್ಷಸರಿಂದ ಮುಕ್ತಿ ಪಡೆಯಬೇಕೆಂದರೆ ಅದು ಸಮುದ್ರ ಮಂಥನದಿಂದ ಮಾತ್ರ ಸಾಧ್ಯ. ಆದ್ದರಿಂದ ನೀವು ಸಮುದ್ರ ಮಂಥನವನ್ನು ಮಾಡಿ ಅದರಿಂದ ಬರುವ ಅಮೃತವನ್ನು ಸೇವಿಸಿದರೆ ರಾಕ್ಷಸರಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಆದರೆ ಸಮುದ್ರ ಮಂಥನ ಮಾಡಬೇಕಂದ್ರೆ ನಿಮ್ಮೊಬ್ಬರಿಂದ ಆಗೋದಿಲ್ಲ. ಅದಕ್ಕಾಗಿ ನೀವು ರಾಕ್ಷಸರ ಸಹಾಯ ಪಡೆಯಬೇಕಾಗತ್ತೆ. ಅವರಿಗೂ ಅಮೃತದಲ್ಲಿ ಪಾಲು ನೀಡುವುದಾಗಿ ಒಪ್ಪಿಸಿ ಅವರನ್ನ ಸಮುದ್ರ ಮಂಥನಕ್ಕೆ ಕರೆತರಲು ಹೇಳ್ತಾನೆ. ದೇವದಾನವರೆಲ್ಲ ಸೇರ್ಕೊಂಡು ಸಮುದ್ರ ಮಂಥನ ಮಾಡ್ತಾರೆ. ಈ ಪ್ರೋಸೆಸ್ನಲ್ಲೇ ತುಂಬಾ ವ್ಯಾಲ್ಯೂಬಲ್ ಥಿಂಗ್ಸು ಹೊರಬರುತ್ತೆ. ಅದರಲ್ಲಿ ಲಕ್ಷ್ಮಿ, ಅಪ್ಸರಸೆಯರು, ವಾರುಣಿ, ಕಾಮಧೇನು, ಐರಾವತ, ಉಚ್ಚೈಶ್ವ, ಕೌಸ್ತುಭಮಣಿ, ಕಲ್ಪವೃಕ್ಷ, ಚಂದ್ರ ಮತ್ತೆ ಧನ್ವಂತರಿ ಆಚೆ ಬರುತ್ತೆ. ಧನ್ವಂತರಿ ಕೊನೆಯಲ್ಲಿ ಅಮೃತ ತಗೋಬರೋದು, ಅದಕ್ಕೂ ಮುಂಚೆ ಆಲಾಹಲ ಹೊರಬರುತ್ತೆ. ಆ ಆಲಾಹಲವನ್ನ ಶಿವ ಕುಡಿದು ಜಗತ್ತನ್ನ ಕಾಪಾಡ್ತಾರೆ. ನಂತರ ಬಂದ ಅಮೃತವನ್ನ ನಮಗ್ ಬೇಕು ಅಂತ ದೇವದಾನವರು ಕಿತ್ತಾಡಬೇಕಾದ್ರೆ ಮಹಾವಿಷ್ಣು ಮೋಹಿನಿಯ ಅವತಾರವನ್ನು ತಾಳಿ ಅಮೃತವನ್ನು ಹಂಚುವಂತ ಜವಾಬ್ದಾರಿ ತಗೊಳ್ತಾರೆ. ಈ ಪ್ರೋಸೆಸ್ನಲ್ಲಿ ಆ ಅಮೃತದಿಂದ 4 ಹನಿ ಅಮೃತ ಭೂಮಿ ಮೇಲೆ ಬೀಳುತ್ತೆ. ಈ ಪ್ರೋಸೆಸ್ಸು 12 ದಿನಗಳ ಕಾಲ ನಡೆಯುತ್ತೆ. 12 ದಿನಗಳಂದ್ರೆ ನಮ್ಮ ಟೈಮ್ ಲೈನ್ ಪ್ರಕಾರ 12 ವರ್ಷ. ಈ 4 ಡ್ರಾಪ್ಸು ಸಹ ಅಲಹಾಬಾದ್, ಉಜ್ಜಯಿನಿ, ನಾಸಿಕ್ ಅಲ್ಲಿ ಹಾಗೆ ಕೊನೆಗೆ ಪ್ರಯಾಗ್ರಾಜಲ್ಲೂ ಬೀಳುತ್ತೆ. ಈ ಅಮೃತದ ಹನಿಗಳು ಬಿದ್ದಿರೋ ಜಾಗನೇ ಪುಣ್ಯ ನದಿಗಳಾಗಿ ಆ ಡಿವೈನಿಟಿನ ಪಡ್ಕೊಳ್ತವೆ. ಆ ಡಿವೈನಿಟಿನ ಪಡ್ಕೊಳ್ಳೋದಕ್ಕೆ ಜನರು ಆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಆ ಡಿವೈನಿಟಿನ ಪಡ್ಕೊಳ್ತಾ ಇದ್ದಾರೆ. ಸೊ ಕುಂಭಮೇಳ ಹೇಗೆ ಸ್ಟಾರ್ಟ್ ಆಯ್ತು? ಪುರಾಣಗಳಲ್ಲಿ ಎಲ್ಲಿನೂ ಕುಂಭಮೇಳ ಅಂತೇಳಿ ಮೆನ್ಷನ್ ಇಲ್ಲ, ಬಟ್ ಆದ್ರೆ ಜನರೆಲ್ಲ ಒಂದ್ ಕಡೆ ಸೇರಿ ಈ ತರ ಫಂಕ್ಷನ್ ನ ಆಚರಿಸ್ತಾ ಇದ್ರು ಅಂತ ಮಾತ್ರ ಮೆನ್ಷನ್ ಇದೆ. ಸೊ ಕುಂಭಮೇಳವನ್ನ ಸ್ಟಾರ್ಟ್ ಮಾಡಿದ್ದು ಶಂಕರಾಚಾರ್ಯರು. ಅವರ ಟೈಮ್ ಪೀರಿಯಡ್ ನಲ್ಲಿ ಶೈವರು ಮತ್ತೆ ವೈಷ್ಣವರ ಮಧ್ಯೆ ಜಗಳ ನಡೀತಾ ಇರುತ್ತೆ. ವಿಷ್ಣುನೇ ಗ್ರೇಟು ಅಂತ ಕೆಲವರು, ಹಾಗೆ ಶಿವನೇ ಗ್ರೇಟು ಅಂತ ಮತ್ತೆ ಕೆಲವರು ತುಂಬಾನೇ ವಾದ ಮಾಡ್ತಾ ಇರ್ತಾರೆ. ಸೊ ಆ ಟೈಮ್ನಲ್ಲಿ ಶಂಕರಾಚಾರ್ಯರು ವಿಷ್ಣು ಶಿವ ಎಲ್ಲ ಒಂದೇ ಅಂತೇಳಿ ಆ ಟೈಮ್ ಪೀರಿಯಡ್ವರೆಗೂ ಜನರೆಲ್ಲ ಮಾಘ ಮಾಸದ ಟೈಮಲ್ಲಿ ಈ ಪುಣ್ಯ ನದಿಗಳ ಹತ್ರ ಹೋಗಿ ಸ್ನಾನ ಮಾಡ್ತಾ ಇರ್ತಾರೆ. ಸೊ ಆ ಮಾಘ ಮೇಳನ ಕುಂಭಮೇಳ ಅಂತ ಸ್ಟಾರ್ಟ್ ಮಾಡ್ತಾರೆ. ಕುಂಭ ಅಂದ್ರೆ ಒಂದು ಬಿಂದಿಗೆ ಅಂತ, ಮೇಳ ಅಂತಂದ್ರೆ ಎಲ್ಲರೂ ಸೇರೋದು ಅಂತ ಅರ್ಥ. ಸೊ ಆಗ್ಲಿಂದ ಹೆಚ್ಚಾಗಿ ಜನರೆಲ್ಲ ಈ ಕುಂಭಮೇಳಗಳ ಟೈಮಲ್ಲಿ ಈ ಪ್ಲೇಸಸ್ ಅಲ್ಲಿ ಹೋಗಿ ಸ್ನಾನ ಮಾಡಿ ಅವರಿಗೆ ತಿಳಿದೇ ಆಗಿರುವಂತ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ತಾರೆ. ಹಾಗೆ ಕೊನೆಯದಾಗಿ ಕುಂಭಮೇಳ ಟೈಪ್ಸ್. ಫಸ್ಟ್ ಮಾಘಮೇಳ. ಮಾಘಮೇಳ ಅಂತಂದ್ರೆ ಪ್ರತಿ ವರ್ಷನೂ ನಡೆಯೋದು. ಸೊ ಈ ಮಾಘ ಮಾಸದಲ್ಲಿ ಈ ಪ್ಲೇಸಸ್ ಅಲ್ಲಿ ಸೇರಿ ಸ್ನಾನ ಮಾಡೋದು ಅಂತ ಅರ್ಥ. ನೆಕ್ಸ್ಟ್ ಕುಂಭಮೇಳ ಅಂದ್ರೆ ಪ್ರತಿ 3 ವರ್ಷಕ್ಕೊಂದ್ಸತಿ ನಡೆಯೋದು. ಇದು ಹರಿದ್ವಾರ್, ನಾಸಿಕ್, ಪ್ರಯಾಗ್ರಾಜ್ ಹಾಗೂ ಉಜ್ಜಯಿನಿಯಲ್ಲಿ ಯಾವುದೋ ಒಂದು ಪ್ಲೇಸಸ್ ಅಲ್ಲಿ 3 ವರ್ಷಕ್ಕೊಂದ್ಸತಿ ನಡೆಯುತ್ತೆ.
ನೆಕ್ಸ್ಟ್ ಅರ್ಧ ಕುಂಭಮೇಳ. ಇದು 2 ಪೂರ್ಣ ಕುಂಭಮೇಳಗಳ ಮಧ್ಯದಲ್ಲಿ ನಡೆಯುತ್ತೆ. ಇದು ಕೇವಲ ಹರಿದ್ವಾರ್ ಮತ್ತೆ ಪ್ರಯಾಗ್ರಾಜಲ್ಲಿ ಮಾತ್ರ ನಡೆಯುತ್ತೆ. ಹಾಗೆ ಕೊನೆಯದಾಗಿ ಮಹಾಕುಂಭಮೇಳ 12 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಈ ಎಲ್ಲ ಕುಂಭಮೇಳಗಳು ಸಹ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಯಾವ್ಯಾವ ರಾಶಿಗಳಲ್ಲಿ ಪ್ರಭಾವ ಬೀರ್ತಾ ಇದೆ ಅನ್ನೋದ್ರ ಮೇಲೆ ಬೇಸ್ ಮಾಡಿಕೊಂಡು ಈ 4 ಪ್ಲೇಸಸ್ಸಲ್ಲಿ ಯಾವ್ಯಾವ ಟೈಮ್ಗೆ ಕುಂಭಮೇಳ ನಡೆಸಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಆಚರಣೆ ಮಾಡ್ತಾರೆ. ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ.